ಸಿಲಿಕಾನ್ ಸಿಟಿ ಮಂದಿ ಬೆಲೆ ಏರಿಕೆಯ ಗಾಯದಿಂದ ಏನು ಅಂದ್ರೆ ತತ್ತರಿಸಿ ಹೋಗಿದ್ರು. ಇದಕ್ಕೆ ಬಿಎಂಆರ್ಸಿಎಲ್ ಅವರು ಮತ್ತೆ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿ ಗಾಯದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಯಾಣಿಕರ ಹಿತದೃಷ್ಟಿಯನ್ನ ಇಟ್ಕೊಂಡು ಮನವಿಯನ್ನ ಕೂಡ ಸಲ್ಲಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕಳೆದ್ರು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಜನಾಕ್ರೋಶದ ಮಧ್ಯೆಯೂ ಕೂಡ ಬಿಎಂಆರ್ಸಿಎಲ್ ಮಾತ್ರ ಮಣಿಯುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಬೆಂಗಳೂರು ಜನರಿಗೆ ಅರ್ಧ ಮಾತ್ರ ರಿಲೀಫ್ ಕೊಟ್ಟಿದ್ದಾರೆ ನಮ್ಮ ಮೆಟ್ರೋದವರು. ಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಕೇವಲ ತೋರಿಕೆಗೆ ಮಾತ್ರ ಮೆಟ್ರೋ ಟಿಕೆಟ್ ದರವನ್ನ ಇಳಿಕೆ ಮಾಡಿದ್ರ ಹಾಗಾದ್ರೆ ಬಿಎಂಆರ್ಸಿಎಲ್ ಅವರು? ಜನಾಕ್ರೋಶಕ್ಕೂ ಕೂಡ ಬಿಎಂಆರ್ಸಿಎಲ್ ಅವರು ಮಣಿಯ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಬೆಂಗಳೂರು ಜನರಿಗೆ ಕೇವಲ ಅರ್ಧ ಮಾತ್ರ ರಿಲೀಫ್ ಕೊಟ್ಟಿದ್ದಾರೆ ನಮ್ಮ ಮೆಟ್ರೋದವರು. ನಮ್ಮ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಆಗೋದಿಲ್ಲ, ಪರಿಷ್ಕರಣೆ ಮಾಡೋದಿಲ್ಲ. ಸ್ಟೇಜ್ಗಳ ನಡುವೆ ಆಗಿರುವಂತಹ ದರ ಹೆಚ್ಚಳ ಏನಿದೆ ಅದು ಮಾತ್ರ ದರ ಪರಿಷ್ಕರಣೆ ಆಗುತ್ತೆ. ಹೀಗಂತ ಬೆಂಗಳೂರಿನಲ್ಲಿ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಹೇಳಿಕೆಯನ್ನ ನೀಡಿರೋದು. ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿ ಬೆಲೆಯ ಬಿಸಿಯಿಂದ, ಬೆಲೆಯ ಬರೆಯಿಂದ ಕಂಗೆಟ್ಟಿ ಹೋಗಿದ್ದಾರೆ. ಈ ಒಂದು ಗಾಯಕ್ಕೆ ಮತ್ತೆ ಬರೆ ಇಳಿಯುವಂತಹ ಕೆಲಸವನ್ನ ಬಿಎಂಆರ್ಸಿಎಲ್ ಅವರು ಅಕ್ಷರಶಃ ಮಾಡ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಈ ಸಂಬಂಧ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡ್ತಾರೆ. ಪ್ರಯಾಣಿಕರ ಹಿತರಕ್ಷಣೆ ನಮ್ಮ ಕರ್ತವ್ಯ ಅಂತ ಹೇಳ್ಕೊಳ್ತಾರೆ. ಹಾಗೆ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಅನ್ವಯಿಸುವಂತಹ ಬಿಎಂಆರ್ಸಿಎಲ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ದರ ಪರಿಷ್ಕರಣೆ ಆಗೋದು ಡೌಟ್. ಅದು ಕೂಡ ಸ್ಟೇಜ್ಗಳ ಅಂತರವನ್ನ ನೋಡಿಕೊಂಡು ದರ ಪರಿಷ್ಕರಣೆ ಆಗತ್ತೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗಬಹುದಾ ಅನ್ನುವಂತಹ ಕುತೂಹಲ. ಇನ್ನು ನಾಳೆ ಬೆಳಗ್ಗೆಯಿಂದ ದರ ಪರಿಷ್ಕರಣೆ ಜಾರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸ್ಟೇಜ್ಗಳ ಮಧ್ಯೆ ದರ ಹೆಚ್ಚಳ ಇಂದು ರಾತ್ರಿ ಸರಿಪಡಿಸ್ತೀವಿ. ಮೆಟ್ರೋ ಸೇವೆಯನ್ನ ಹೆಚ್ಚಿಗೆ ಮಾಡೋದಕ್ಕೆ ಸ್ಟಾಫ್ಗಳನ್ನ ಕೂಡ ನೇಮಿಸಿಕೊಳ್ತೀವಿ. ಮುಂದಿನ 3 ವರ್ಷಗಳಲ್ಲಿ ಗ್ರಾಹಕರಿಗೆ ಅಷ್ಟೇ ಸೇವೆಯನ್ನ ನೀಡ್ತೀವಿ. ದರ ಹೆಚ್ಚಳ ಬಳಿಕ 8ರಿಂದ 10% ಪ್ರಯಾಣಿಕರ ಸಂಖ್ಯೆ ಮಾತ್ರ ಕಡಿಮೆ ಆಗಿರೋದು. ಇದು ಸಮರ್ಥನೆ. ಬೆಂಗಳೂರಿನಲ್ಲಿ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ನಾಳೆ ಬೆಳಿಗ್ಗೆಯಿಂದ ಈ ಪರಿಷ್ಕೃತ ದರ ಜಾರಿಯಾಗತ್ತಂತೆ. ಅದು ಕೂಡ ಸ್ಟೇಜ್ಗಳ ನಡುವೆ ಆಗಿರುವಂತಹ ದರ ಹೆಚ್ಚಳ ಏನಿದೆ ಅದರದ್ದು ಮಾತ್ರ ದರ ಪರಿಷ್ಕರಣೆ ಆಗೋದು. ಇನ್ನು ಸ್ಟೇಜ್ಗಳ ಮಧ್ಯೆ ದರ ಹೆಚ್ಚಳ ಇವತ್ತು ರಾತ್ರಿನೇ ಸರಿಪಡಿಸ್ಬಿಡ್ತೀವಿ ಅಂತ ಹೇಳ್ಕೊಂಡಿರೋದು. ಇನ್ನು ಮೆಟ್ರೋ ಸೇವೆಯನ್ನ ಹೆಚ್ಚಿಗೆ ಮಾಡೋದಕ್ಕೆ ಸ್ಟಾಫ್ಗಳನ್ನ ನೇಮಿಸ್ಕೊಳ್ತಾರೆ. ಸ್ಟಾಫ್ ಅನ್ನ ನೇಮಿಸ್ಕೊಳ್ಳೋದು ಸೆಕೆಂಡ್ರಿ, ಅದು ಬಿಡಿ. ಆದ್ರೆ ಮೆಟ್ರೋಗೆ ಜನರು ಬರ್ಬೇಕಲ್ಲ, ನಿಮ್ಮ ಬೊಕ್ಕಸ ತುಂಬಿದ್ರೆ ತಾನೇ ಸ್ಟಾಫ್ಗಳು ಬರೋದಕ್ಕೆ ಸಾಧ್ಯ. ಈ ಪ್ರಶ್ನೆ ಕೂಡ ಕಾಡುತ್ತೆ. ಜೊತೆಗೆ ಫೆಬ್ರವರಿ 9ನೇ ತಾರೀಕಿಗೆ ಏನು ಮೆಟ್ರೋ ರೇಟ್ ಜಾಸ್ತಿ ಆಯ್ತು, ತದನಂತರದಲ್ಲಿ ಬರೋಬ್ಬರಿ 41,000 ಪ್ರಯಾಣಿಕರನ್ನ ಕಳ್ಕೊಂಡಿದೆ ನಮ್ಮ ಮೆಟ್ರೋ. ಅದೆಲ್ಲವೂ ಕೂಡ ತಲೆಯಲ್ಲಿಲ್ವಾ? ಸ್ಟಾಫ್ಗಳನ್ನ ಹೊಸದಾಗಿ ಜಾಯಿನ್ ಮಾಡ್ಕೊಳ್ತಾರೆ, ಅದಕ್ಕೆ ಹಣ ಬೇಡವಾ? ಹಾಗಾದ್ರೆ ಇನ್ನೂ ಜಾಸ್ತಿ ಬರೆ ಹಾಕ್ತಾರಾ? ಈ ಪ್ರಶ್ನೆಗಳು ಮೂಡುತ್ತೆ. ಇನ್ನು ಮುಂದಿನ 3 ವರ್ಷಗಳಿಗೆ ಗ್ರಾಹಕರಿಗೆ ಈಗ ಏನು ಸೇವೆ ಕೊಡ್ತಾ ಇದ್ದೀವಿ ಅಷ್ಟೇ ಸೇವೆಯನ್ನ ಮುಂದಿನ ದಿನಗಳಲ್ಲೂ ಕೂಡ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ದರ ಹೆಚ್ಚಳದ ಬಳಿಕ ಜಾಸ್ತಿ ಏನು ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಆ ಥರ ಎಲ್ಲ ಏನಿಲ್ಲ. 8ರಿಂದ 10% ಪ್ರಯಾಣಿಕರ ಸಂಖ್ಯೆ ಮಾತ್ರ ಕಡಿಮೆ ಆಗಿರೋದು. ಅದಕ್ಕೂ ಕೂಡ ನೆನ್ನೆ ಸಮರ್ಥನೆಗಳು ಕೇಳಿಸ್ಕೊಳ್ಬೇಕಾಗಿತ್ತು. ಅಂದ್ರೆ ಏರ್ ಶೋ ಇರೋದ್ರಿಂದ ಹಾಗೆ ಕೆಲವೊಂದಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಮಾತ್ರ ಪ್ರಯಾಣಿಕರು ಧಾವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಯಾಣಿಕರು ಬಂದು ಬಿಡ್ತಾರೆ ಅಂತ ಸಮರ್ಥನೆ ಕೊಟ್ಟಿರೋದು. ಅಂತ ಹೇಳ್ಬಿಟ್ಟು ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಔಟ್ ದ್ಯಾಟ್ ಇನ್ ಕೇಸಸ್ ವೇರ್ ದ ಜಂಪ್ಸ್ ಹ್ಯಾವ್ ಬಿನ್ ಮೋರ್ ದ್ಯಾನ್ 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತದೆ ಅಂತ ಹೇಳ್ಬಿಟ್ರೆ, ನನ್ನ ಟಿಕೆಟ್ 18 ರೂಪಾಯಿ, ನಾವು 40 ರೂಪಾಯಿ. ಇನ್ನು ನಮ್ಮ ಮೆಟ್ರೋದವರು ಕೂಡ ಈ ಹಿಂದೆ 16ರಿಂದ 18% ಹೆಚ್ಚಳವನ್ನ ಮಾಡಿದ್ರು. ಅದೇನು ಜನರಿಗೆ ಅಷ್ಟು ಹೊರೆ ಅಂತಾನು ಅನಿಸ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸುವ್ಯವಸ್ಥೆ ಇತ್ತು, ಅಥವಾ ನಮಗೆ ಎಮರ್ಜೆನ್ಸಿ ಅಂತ ಹೇಳುವಾಗ ಒಳ್ಳೆ ಸೇವೆಯನ್ನ ಕೊಡ್ತಾ ಇತ್ತು. ಪ್ರಮುಖವಾಗಿ ನಮ್ಮ ಮೆಟ್ರೋ ಅನ್ನೋದು ಜನಸ್ನೇಹಿ, ಜೊತೆಗೆ ನಗರದ ದಟ್ಟಣೆಯನ್ನ, ವಾಹನ ದಟ್ಟಣೆಯನ್ನ ಕಡಿಮೆ ಮಾಡೋದಕ್ಕಾಗಿ ಬಂದಂತಹ ಸಾರ್ವಜನಿಕ ಸೇವೆ ಇದು. ಇದರಿಂದ ಸರ್ಕಾರದ ಒಂದು ಬೊಕ್ಕಸವನ್ನ ತುಂಬಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಇನ್ನು 46% ಜಾಸ್ತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಮೆಟ್ರೋದಲ್ಲಿ ರೈಡರ್ಶಿಪ್ ಆಗ್ತದೆ. ಕ್ಲೋಸ್ ಟು ಅಬೌಟ್ 3 lakh people will be getting benefit on this, because we'll be able to at least reduce the jump
wherever these cases are happening. And this will be close to about 46% of the commuters ನಲ್ಲಿಗೆ ಸ್ವಲ್ಪ ಏನಾದರೂ ರಿಲೀಫ್ನ ಕೊಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. This will be done without diluting any of the provisions of the recommendations, none of the discussions of the, whatever recommendations and act ಪ್ರಕಾರ ಏನಿದೆ ಅದರ ಆಧಾರದ ಮೇಲೆ ಬೋರ್ಡ್ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. So we hope that we will be able to provide some relief to some of the customers. We know that ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ನಲ್ಲಿ ಮತ್ತು ಬೇರೆ ಬೇರೆ ವಿವಿಧ ಮಾಧ್ಯಮದಲ್ಲಿ ಸಹ ಇದೇ ಥರ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಲ್ಲ all representatives, so ಕೆಲವು people have also given representations to the Honorable Chief Minister. They have given it to us also. So ಇದೆಲ್ಲ ನಿರ್ಧಾರ ತಗೊಂಡ್ಬಿಟ್ಟು we will be able to make some changes which will benefit most of these people wherever the fare jumps are taking place. Calibration ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು we have been able to find out that in cases where the jumps have been more than 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ, ಬೇಸಿಕಲಿ ಏನಾಗ್ತದೆ ಅಂತ ಹೇಳಿಬಿಟ್ರೆ, ನನ್ನ ಟಿಕೆಟ್ 18 ರೂಪಾಯಿ ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ ಕೆಲವು ಜನರು ಆಕ್ರೋಶ ಕೊಡ್ತಾ ಇದ್ದಾರೆ. ಕೆಲವು ಜನರು ಹೇಳ್ತಿದ್ದಾರೆ 18 ವಿತ್ ಕಾರ್ಡ್ ಇಟ್ ಕಮ್ಸ್ ಟು 36 rupees. ಕೆಲವರು 22ನಲ್ಲಿ ಇಟ್ ಇಸ್ ಗಾನ್ ಅಪ್ ಟು 50 rupees ಅಂತ ಹೇಳಿಬಿಟ್ಟು ಆ ಥರ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ವಿಚ್ ಬೇಸಿಕಲಿ ಮೀನ್ಸ್ ದಟ್ ದರ್ ಹಸ್ ಬೀನ್ ಅ ಜಂಪ್ ಫ್ರಮ್